ಸುದೀರ್ಘ ಟ್ವೀಟ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಕುರಿತು ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಸಿಎಂ, ಜೆಡಿಎಸ್ನಲ್ಲಿ ದೇವೇಗೌಡ, ಕುಮಾರಸ್ವಾಮಿ ಬಿಟ್ರೆ ಒಕ್ಕಲಿಗರಾಗ್ಲಿ, ದಲಿತರಾಗ್ಲಿ ಸಿಎಂ ಆಗೋದು ಕಾಂಗ್ರೆಸ್ನಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಅಲ್ಲದೆ ನನ್ನ ಲೇಖನದ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇದು ನನಗೇನು ಆಶ್ಚರ್ಯವಾಗಿಲ್ಲ. ಅವರ ಆರೋಪವನ್ನ ನಾನು ತಮಾಷೆಯಾಗಿಯೇ ಸ್ವೀಕರಿಸಿದ್ದೇನೆ. ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರು ಖಂಡಿತ ಜಾತಿವಾದಿಗಳಲ್ಲ. ಅವರು ಸ್ವಜಾತಿ ವಿರೋಧಿಗಳು, ಅದಕ್ಕಿಂತಲೂ ಮುಖ್ಯವಾಗಿ ಕುಟುಂಬವಾದಿಗಳು. ಇವರಿಗೆ ತಮ್ಮ ಜಾತಿ ಒಂದು ವೋಟ್ ಬ್ಯಾಂಕ್ ಅಷ್ಟೇ. ತಂದೆ ಮತ್ತು ಮಕ್ಕಳು ತಮ್ಮ ಕುಟುಂಬದ ಸ್ವಾರ್ಥಕ್ಕಾಗಿ ಒಬ್ಬೊಬ್ಬರನ್ನೇ ಮುಗಿಸ್ತಾ ಬಂದವರು ಅಂತ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಸಿಎಂ ಟ್ವೀಟ್ ವಿಚಾರದ ಬಗ್ಗೆ ಧಾರವಾಡದಲ್ಲಿ ಮಾತನಾಡಿದ ಅರವಿಂದ ಬೆಲ್ಲದ್ ಅವರು ಯಾರಿಗೆ ಹೇಳಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಡಿಕೆ ಶಿವಕುಮಾರ್ಗೆ ಮಾಡಿದಂತಹ ಸಂದೇಶ ಅದು. ಅವರ ಒಳಜಗಳ, ಕುರ್ಚಿ ಜಗಳದಿಂದ ರಾಜ್ಯ ಸರ್ಕಾರ ಬಡವ ಆಗಿದೆ. ಎಲ್ಲಿವರೆಗೆ ಕುರ್ಚಿ ಜಗಳ ಮುಗಿಯುವುದಿಲ್ಲ ಅಲ್ಲಿಯವರೆಗೆ ಇದೇ ರೀತಿ ರಾಜ್ಯ ಇರಲಿದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವ್ರು ಯಾರು ಹೇಳಾರಂತ ಎಲ್ಲರಿಗೂ ಗೊತ್ತೈತಿ. ಡಿಕೆ ಶಿವಕುಮಾರ್ ಅವರಿಗೆ ಕಡೆ ಮಾಡಿದಂಥ ಸಂದೇಶ ಅದು. ಅವ್ರ ಪಕ್ಷದಲ್ಲಿ ನಡೆದಿರುವಂಥ ಒಳ ಜಗಳ, ಕುರ್ಚಿ ಜಗಳ, ಇದು ನಡು ಪೂರ್ತಿ ರಾಜ್ಯ ಸರ್ಕಾರ ಬಡತನ ಆಗಿತ್ತು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಎಲ್ಲಿ ತನಕ ಈ ಕುರ್ಚಿ ಜಗಳ ಮುಗಿದಿಲ್ಲ ಅಲ್ಲಿ ತನಕ ಈ ರಾಜ್ಯದ ಪರಿಸ್ಥಿತಿ ಇದೇ ರೀತಿಯೇ ಇರ್ತದೆ. ಅವ್ರು ಯಾರು ಹೇಳಾರಂತ ಎಲ್ಲರಿಗೂ ಗೊತ್ತೈತಿ. ಡಿಕೆ ಶಿವಕುಮಾರ್ ಅವರಿಗೆ ಕಡೆ ಮಾಡಿದಂಥ ಸಂದೇಶ ಅದು. ಅವ್ರ ಪಕ್ಷದಲ್ಲಿ ನಡೆದಿರುವಂಥ ಒಳ ಜಗಳ, ಕುರ್ಚಿ ಜಗಳ, ಇದು ನಡು ಪೂರ್ತಿ ರಾಜ್ಯ ಸರ್ಕಾರ ಬಡತನ ಆಗಿತ್ತು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಎಲ್ಲಿ ತನಕ ಈ ಕುರ್ಚಿ ಜಗಳ ಮುಗಿದಿಲ್ಲ ಅಲ್ಲಿ ತನಕ ಈ ರಾಜ್ಯದ ಪರಿಸ್ಥಿತಿ ಇದೇ ರೀತಿಯೇ ಇರ್ತದೆ. ಸಾಮಾಜಿಕ ನ್ಯಾಯ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಕಾಂಗ್ರೆಸ್ಸು ಕೂಡ ಸೋಷಿಯಲ್ ಜಸ್ಟಿಸ್ನ ವಿರುದ್ಧವೇ ಇದೆ. ನಾನು ಹೇಳ್ತೇನೆ, ಇವತ್ತು ನಾನು ವಿರೋಧ ಪಕ್ಷದ ನಾಯಕನಾಗಲಿಕ್ಕೆ ಕಾರಣ ಏನು? ಸೋಷಿಯಲ್ ಜಸ್ಟಿಸ್ ಅಲ್ವಾ ಅದು? ಆವತ್ತಿಂದ ನೀವು ದಲಿತರನ್ನ ವಂಚನೆ ಮಾಡ್ಕೊಂಡೇ ಬರ್ತಾ ಇದ್ದೀರಿ. ಕಾಂಗ್ರೆಸ್ನ ನೀತಿ ಇದೆ, ಯಾಕೆ ಬಡವನು ಬಡವನಾಗೇ ಇದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕು ಇಂಟ್ಯಾಕ್ಟ್. ಅದಕ್ಕೆ ನೀವು ದಲಿತರು ಏನು ಮಾಡಿದ್ರು? ನಿಮಗೆ ಅನ್ಯಾಯ ಮಾಡಿದ್ರ, ಮೋಸ ಮಾಡಿದ್ರ? ವೋಟ್ ಬ್ಯಾಂಕ್ ಅಂತ ನೀವು ಹೇಳ್ತೀರಿ. ಯಾಕೆ ಮುಖ್ಯಮಂತ್ರಿ ಅವ್ರನ್ನ ಮಾಡಿರಲಿಲ್ಲ? ನೀವು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರಲ್ಲ ಮಾನ್ಯ ಪರಮೇಶ್ವರ್ ಅವರು. ನನ್ನನ್ನು ಸೋಲಿಸ್ಬಿಟ್ರಿ. ನೀವು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ನನ್ನನ್ನು ಸೋಲಿಸ್ಬಿಟ್ರಿ, ಕತ್ತಿಸ್ಬಿಟ್ರಿ ಅಂತ ಹೇಳಿ. ಮುಂದಿನ ವಾರ ದೆಹಲಿಗೆ ಹೋಗುವ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಹೈಕಮಾಂಡ್ ನಾಯಕರು ಯಾವಾಗ ಕರೀತಾರೋ ಆಗೆಲ್ಲ ಹೋಗ್ತೀನಿ. ಈಗ ಇನ್ನೊಂದು ರೌಂಡ್ ಆಫೀಸರ್ಸ್ಗಳನ್ನ ಮೀಟ್ ಮಾಡಬೇಕು. ಅರ್ಬನ್ ಪ್ಲಾನಿಂಗ್ ಅಂತ ಇಶ್ಯೂ ಇದೆ, ಅದರ ಬಗ್ಗೆ ಮಾತನಾಡೋಕೆ ಆಫೀಸರ್ಸ್ಗಳನ್ನ ಕಳಿಸ್ತಿದ್ದೇನೆ. ನಾಳೆ ನಾಡಿದ್ದು ನಮ್ಮ ಆಫೀಸರ್ಸ್ಗಳು ಹೋಗ್ತಾರೆ ಅಂತ ಹೇಳಿದ್ದಾರೆ. ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ. ನಾನು ಹೋಗದೆ ಯಾರು ಹೋಗ್ತಾರೆ? ಯಾವಾಗ ಕರೀತಾರೆ, ಯಾವ ಮೀಟಿಂಗ್ಗಳಿರ್ತದೆ, ಯಾಗೆಲ್ಲ ಹೋಗ್ತಾ ಇರ್ತೀನಿ. ಈಗ ಆಫೀಸರ್ಸ್ನೆಲ್ಲ ಮೀಟ್ ಮಾಡಬೇಕು ಇನ್ನೊಂದು ರೌಂಡು. ಈಗ ಯಾವುದೋ ಒಂದು ಅರ್ಬನ್ ಪ್ಲಾನಿಂಗ್ ಅಂತ ಒಂದು ಇಶ್ಯೂ ಇದೆ, ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಬಂದಿದೆ. ನಮ್ಮ ಆಫೀಸರ್ಸ್ ಕಳಿಸ್ತಾ ಇದ್ದೀನಿ. ಮೋಸ್ಟ್ಲಿ ನಾಳಿದ್ದು ನಮ್ಮ ಆಫೀಸರ್ಸ್ ಹೋಗ್ತಾರೆ. ಅದ್ರ ಬಗ್ಗೆ ನಮ್ಮೊಂದು ಡಿಮ್ಯಾಂಡ್ ಆಗ್ತದೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿರೋ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ದೆಹಲಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ, ಹಾಗಾಗಿ ಹೋಗ್ತೇವೆ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಆಗಿದ್ದೇವೆ. ಪಕ್ಷದಲ್ಲಿರುವಂತಹ ಗೊಂದಲವನ್ನ ಬಗೆಹರಿಸುವ ನಿರ್ಣಯ ಆಗಿದೆ ಎಂದಿದ್ದಾರೆ. ಯಾವ ರೀತಿ ಗೊಂದಲ ಏನಾಗಿದೆ ರಾಜ್ಯದಲ್ಲಿ ಅದನ್ನ ವಿನಂತಿ ಮಾಡಿದೀವಿ. ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಂದ್ರೆ ತೊಂದರೆ ಆಗ್ತೈತೆ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿ ಅವರ ನಿನ್ನೆ ಹೇಳಿದಂತ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಬಗೆಹರಿಸಬೇಕು, ಬದಲಾವಣೆ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನ ಹೇಳಿದೀವಿ. ಅವ್ರಿಗೆ ಶೀಘ್ರ ನಿರ್ಣಯ ಅಂತ ಹೇಳಿದಾರೆ, ಅಷ್ಟು ಮಾತ್ರ ಹೇಳಬಲ್ಲ. ಗೊಂದಲ ಏನಾಗಿದೆ ರಾಜ್ಯದಲ್ಲಿ ಅದನ್ನ ವಿನಂತಿ ಮಾಡಿದೀವಿ. ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಂದ್ರೆ ತೊಂದರೆ ಆಗ್ತೈತೆ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದೀವಿ. ಸೊ ಆದಷ್ಟು ಬೇಗ ನೋಡಿ ಡೆಲ್ಲಿ ಅವ್ರಿಗೆ ಹೋಗಿ ಅಲ್ಲಿ ಹೈಕಮಾಂಡಿಗೆ, ನಮ್ಮ ಹೈಕಮಾಂಡಿಗೆ ಭೇಟಿ ಆದ್ರೆ ಆಗ್ತಾ ಇದೆ ತಾನೆ. ಅದ್ರಲ್ಲಿ ತಪ್ಪೇನಿದೆ? ಈಗ ಇಲ್ಲಿದ್ರೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ತೀರಾ, ಅಲ್ಲಿ ಹೋದ್ರೆ ಇಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ರ ಅಂತ ಕೇಳ್ತಾ ಇದ್ದೀರಾ. ಅಂಡ್ ಎನಿಬಡಿ ಅಂಡ್ ಎವ್ರಿಬಡಿ ಈಸ್ ಫ್ರೀ ಟು ಗೋ ಮೀಟ್ ಅವರ್ ಹೈಕಮಾಂಡ್ ಅಲ್ವಾ? ಯಾವಾಗ ಹೋಗ್ಬಿಟ್ಟು ಅಲ್ಲಿ ಯಾವ ಕೇಶವ್ ಪುಂಜಿಗೆ ಹೋಗಿ ಭೇಟಿ ಆಗಿದಾರೇನ್ರಿ? AICC ಅಧ್ಯಕ್ಷರಿಗೆ ಭೇಟಿ ಆಗಿದೆ. ಗೊಂದಲ ಏನಿಲ್ಲ. ಯಾವಾಗ ವೆನ್ ಇಟ್ ಈಸ್
ನೆಸೆಸರಿ ಫಾರ್ ಇಂಟರ್ವೆನ್ಷನ್ ದ ಟೈಮ್ ದೇ ವಿಲ್ ಇಂಟರ್ವ್ಯೂನ್ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಡೆಲ್ಲಿ ಅವರಿಗೆ ಹೋಗಿ ಅಲ್ಲಿ ಹೈಕಮಾಂಡ್. ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಇಕ್ಬಾಲ್ ಹುಸೇನ್ ಬಾಯಿ ಮುಚ್ಕೊಂಡಿರಬೇಕು, ಶಾಸಕರಾದ ರವಿನೂ ಶಿವಗಂಗಾನೂ ಬಾಯಿ ಮುಚ್ಕೊಂಡಿರಬೇಕು. ಅವರು ಸುಮ್ಮನಿದ್ರೆ ನನಗೆ ಒಳ್ಳೇದಾಗತ್ತೆ. ವಿದೇಶ ಪ್ರವಾಸಕ್ಕೆ ಹೋದವರೆಲ್ಲ ನಮ್ಮವರೇ, ಅವರು ಬಂದ ಮೇಲೆ ಯಾತಕ್ಕಾಗಿ ಹೋಗಿದ್ದಾರೆ ಅಂತ ಕೇಳ್ತೀನಿ ಅಂತ ಹೇಳಿದರು. ಇಕ್ಬಾಲ್ ಹುಸೇನು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಯಾರಾದ್ರೂ ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗ್ತದೆ. ಎಲ್ಲ ಅವರೆಲ್ಲ ನಮ್ಗೆ ಹೋಗಿರೋರೆಲ್ಲ ನಮ್ಮವರೇನೆ. ಏಂತಕ್ಕೆ ಹೋಗಿದಾರೋ ಅವ್ರು ಬಂದ್ಮೇಲೆ ಮಾತಾಡ್ತಾರೆ. ಲಂಚ ಪಡೆದು ಲೋಕಾಯುಕ್ತರಿಗೆ ಸಿಕ್ಕಿಬಿದ್ದಿರುವ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಜೈಲು ಪಾಲಾಗಿದ್ದಾರೆ. ಲಮಾಣಿ ಮತ್ತವರ ಇಬ್ಬರು ಪಿಎಗಳಿಗೆ ನ್ಯಾಯಾಧೀಶರು ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಲೋಕಾಯುಕ್ತ ಟ್ರ್ಯಾಕ್ ಕೇಸ್ ಸಂಬಂಧ ಗದಗ ಲೋಕಾಯುಕ್ತ ಪೊಲೀಸರು ಶಾಸಕ ಚಂದ್ರು ಲಮಾಣಿ ಸೇರಿದಂತೆ 3ರನ್ನ ಬೆಂಗಳೂರಿಗೆ ಕರೆತಂದಿದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಮುಂದೆ ಶಾಸಕ ಚಂದ್ರು ಲಮಾಣಿ ಪಿಎಗಳಾದ ಮಂಜುನಾಥ್ ತಳವಾರ್ ಮತ್ತು ಗುರುನಾಯ್ಕ್ನ ಹಾಜರುಪಡಿಸಲಾಗಿತ್ತು. ನ್ಯಾಯಾಧೀಶರು 3ರಿಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ಶಾಸಕ ಚಂದ್ರು ಲಮಾಣಿ ಹಾಗೂ ಪಿಎಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಕಳಿಸಿದ್ದಾರೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕ ವಿಚಾರಣೆ ವೇಳೆ ಶಾಸಕ ಚಂದ್ರು ಲಮಾಣಿ ನಾನು ಕಮಿಷನ್ ಕೇಳಿಲ್ಲ, ಹಣ ಮುಟ್ಟಿಲ್ಲ ಅಂತಿದ್ದಾರಂತೆ. ಆದರೆ ಹಣ ಖಾಸಗಿ ಪಿಎ ಗುರು ಬಳಿ ನೀಡಿದ್ದು, ಅದೇ ಹಣವನ್ನ ಶಾಸಕರಿಗೆ ಗುರು ನೀಡಿದ್ದಾರೆ. ಇದೇ ಹಣದಲ್ಲಿ ಸ್ವಲ್ಪ ಹಣ ಖರ್ಚಿಗಾಗಿ ಸರ್ಕಾರಿ ಪಿಎ ಮಂಜುನಾಥ್ಗೆ ಚಂದ್ರು ಲಮಾಣಿ ನೀಡಿದ್ದಾರೆ ಎನ್ನಲಾಗಿದೆ. ಇದಾದ ಬಳಿಕ ಇನ್ನೇನು ಕಾರ್ಯಕ್ರಮಕ್ಕೆ ಹೊರಡುವಂತಹ ಟೈಮ್ನಲ್ಲಿ ಲೋಕ ರೇಡ್ ಹಾಕಿದ್ದು. ಈ ವೇಳೆ ಲೋಕ ಅಧಿಕಾರಿ ಒಬ್ಬರ ಬಳಿ ನಾ ಯಾಮಾರಿದ್ದೇನೆ ಅಂತ ಚಂದ್ರು ಲಮಾಣಿ ಹೇಳಿಕೊಂಡಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಲಾಕ್ ವಿಚಾರದ ಬಗ್ಗೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಚಂದ್ರು ಲಮಾಣಿ ಮೇಲೆ ಕಾಂಗ್ರೆಸ್ನಿಂದ ಷಡ್ಯಂತ್ರ ನಡೆದಿದೆ. ವಿರೋಧ ಪಕ್ಷದವರನ್ನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ನಾನು ಮಾತನಾಡ್ತೀನಿ ಅಂತ ನನ್ನನ್ನು ಟಾರ್ಗೆಟ್ ಮಾಡಿ ಒಂದು ಕೇಸ್ ಹಾಕಿದ್ರು. ಆದ್ರೆ ನನ್ನಂತೂ ಇವರು ಏನು ಮಾಡೋಕ್ಕಾಗಲ್ಲ, ನಾನು ಆ ರೀತಿಯಲ್ಲಿ ನಾನು ಏನು ಮಾಡಿಲ್ಲ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮುರುಗೇಶ್ ನಿರಾಣಿ, ಅರವಿಂದ ಬೆಲ್ಲದ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈ ಸರ್ಕಾರ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರೋದಂತೂ ನಿಜ, ವಿರೋಧ ಪಕ್ಷದವ್ರನ್ನ. ಯಾಕೆಂತಂದ್ರೆ ಅವ್ರ ವಿರುದ್ಧ ಮಾತಾಡಬಾರ್ದು. ಬಸವರಾಜ್ ಮಾತಾಡಿದ್ರು, ಸರ್ಕಾರ ಬೀಳಿಸ್ಬಿಟ್ರು ಅನ್ನೋ ಕಾರಣಕ್ಕೆ ಬೈರ್ತಿ ಬಸವರಾಜ್ ಪರಿಸ್ಥಿತಿ ಇವತ್ತು ಏನಾಗಿದೆ ನೀವು ನೋಡ್ತಾ ಇದ್ದೀರಿ. ಮುನಿರತ್ನಂ ಅವರ ಪರಿಸ್ಥಿತಿ ಏನಾಯ್ತು ನೀವು ನೋಡ್ತಾ ಇದ್ದೀರಿ. ನನ್ನಂಥವ್ರ ಮೇಲೂ ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಆದರೂ ಕೂಡ ಒಂದು ಕೇಸ್ ಹಾಕಿ ನಾನು ಬಿಲ್ಲಬಲ್ ಹಾಕಿದ್ರು, ಏನೂ ಅಫೆನ್ಸ್ ಇಲ್ಲ. ಅಶೋಕ್ ಅವ್ರನ್ನೂ ಟಾರ್ಗೆಟ್, ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವ್ರನ್ನು ಟಾರ್ಗೆಟ್, ಎಲ್ಲರೂ ಮಾಡ್ತಿದ್ದಾರೆ, MLAಗಳನ್ನು ಮಾಡ್ತಾರೆ. ಷಡ್ಯಂತ್ರ ಆಗಿದೆ ಅನ್ನೋದು ಒಂದು ಸಾರಿ ಹೊರಗಡೆ ಬಂದ ಮೇಲೆ ಈಗ ಇನ್ವೆಸ್ಟಿಗೇಷನ್ ಆಗಬೇಕು, ಅದೆಲ್ಲ ನೀವು ಮಾಡಿ, ನನಗೇನು ಚಿಂತೆ ಇಲ್ಲ. ಆದರೆ ಇದು ಷಡ್ಯಂತ್ರದ ಒಂದು ಭಾಗವೇ ಅವರ ಮೇಲೆ ಆಗಿರ್ತಕ್ಕಂಥ ಈ ಕ್ರಮ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ 2-3 ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳ ಕತೆ ಗಮನ ಹರಿಸಲಾರ್ದೇ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ, ಕೆಲವೊಂದು ದುಡ್ಡು ಕೊಟ್ಟಿರುವಂಥದ್ದು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರೂಫ್ ಇಲ್ಲ. ಇದು ಎಲ್ಲ ಕಡೆ ತಮ್ಮ ಮೇಲೆ ಬಂದಿರುವಂಥ ಭ್ರಷ್ಟಾಚಾರದ ಆರೋಪವನ್ನು BJP ಮೇಲೆ ಹಾಕುವಂಥ ಮತ್ತು ಪ್ರಾಮಾಣಿಕವಾಗಿರುವಂಥ ಡಾಕ್ಟರ್ ಚಂದ್ರು ಲಮಾಣಿ ಅವ್ರ ಮೇಲೆ ಇದನ್ನು ಹಾಕುವಂಥ ಷಡ್ಯಂತ್ರ ಇದು ನಡೆದಿದೆ. ನಾಳೆ ಅದನ್ನು ಎನ್ಕ್ವೈರಿ ಮಾಡಿ ಅದನ್ನು ಸತ್ಯಾಸತ್ಯತೆ ಅದು ಗೊತ್ತಾಗ್ತದೆ. ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಅದರಿಂದ ಪೂರ್ತಿಯಾಗಿ ಕಾಂಗ್ರೆಸ್ಸಿನ ಕೈವಾಡದಿಂದ ಈ ಘಟನೆ ನಡೆದಿದೆ ಅನ್ನೋದು. ಇವತ್ತು ಶಿರಹಟ್ಟಿ ಶಾಸಕರದ್ದು ಏನು ಆಗೈತೆ ವಿಷಯ, ಇದರಿಂದನೂ ವಿಡಿಯೋಗಳು ಬರ್ತಿದ್ದಾವೆ, ಆಡಿಯೋ ಕ್ಲಿಪ್ ಬರ್ತಾ ಇದೆ. ಅದರಿಂದ ಷಡ್ಯಂತರ ಮಾಡಿ ಅವ್ರನ್ನ ಬೇಕಂತ ಸಿಗಿಸಾಕ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಕೇಳ್ತಾ ಇದೆ. ಆದರೆ ಇವತ್ತು ಲೋಕಾಯುಕ್ತ ಅದ್ರ ತನಿಖೆ ಮಾಡ್ತಾ ಇದೆ. ಸರಿಯಾದ ತನಿಖೆ ಆಗಲಿ, ಯಾವುದೇ ರೀತಿಯ ಪ್ರೆಷರ್ ಮೇಲೆ, ಕಾಂಗ್ರೆಸ್ಸಿನ ಒತ್ತಡದ ಮೇಲೆ ಯಾವುದೇ ರೀತಿಯ ತನಿಖೆ ಆಗೋದು ಬೇಡ. ನಿಜವಾದ ತನಿಖೆ ಆಗಲಿ, ಯಾರು ತಪ್ಪಿತಸ್ಥರು ಇದ್ದರೆ ಅವ್ರಿಗೆ ಶಿಕ್ಷೆ ಆಗಲಿ, ಯಾರು ತಪ್ಪಿತಸ್ಥರು ಇರಲಿಲ್ಲ ಅಂತಂದ್ರೆ ಅವ್ರನ್ನ ದೋಷ ಮುಕ್ತ ಮಾಡಲಿ. ಈ ರೀತಿ ಒಂದು ಟಾರ್ಗೆಟ್ ಮಾಡುವಂಥದ್ದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಇವತ್ತು
ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ವಿಚಾರದ ಬಗ್ಗೆ ಮಾತನಾಡಿದಂತಹ ಡಿಸಿಎಂ ಡಿಕೆಶಿ, ನಾನು ಲೋಕಾಯುಕ್ತ ವಿಚಾರದಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಾಗಿದೆ. ನಾವ್ಯಾರು ಈ ಬಗ್ಗೆ ವಿಚಾರ ಮಾಡಲು ಹೋಗಿಲ್ಲ. ಅವರವರೇ ಈ ಬಗ್ಗೆ ವ್ಯಾಖ್ಯಾನ ಮಾಡಬೇಕು. ಬಿಜೆಪಿಯವರೇ ಈ ಬಗ್ಗೆ ಮಾತನಾಡಬೇಕು ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಲೋಕಾಯುಕ್ತ ವಿಚಾರದಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗೋದು ಸರಿ ಇಲ್ಲ. ಲೋಕಾಯುಕ್ತ ಇಸ್ ಎ ಇಂಡಿಪೆಂಡೆಂಟ್ ಬಾಡಿ. ನಾವ್ ಯಾವ್ದು ಅವರ ವಿಚಾರಕ್ಕೆ ಮಾಡಕ್ ಹೋಗಿಲ್ಲ. ಯಾರು ಸಿಕ್ಕಾಕೊಳ್ಸಿದ್ರು, ಏನ್ ತಪ್ಪಾಗಿದೆ ಆ ತಪ್ಪನ್ನ ನಾವೇ ಅದನ್ನ ಅವರವರೇ ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಬೇಕು. ಬಿಜೆಪಿಯವರು ಅದ್ರ ಬಗ್ಗೆ ಮಾತಾಡ್ಬೇಕು. ನಾವೇನು ಮಾತಾಡಕ್ ಹೋಗಲ್ಲ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಇಂಡಿಪೆಂಡೆಂಟ್ ಬಾಡಿ. ಎಲ್ಲ ಪೂರ್ತಿ ಬಿಜೆಪಿ ಪಕ್ಷ ಈಗ ಎಲೆಕ್ಟ್ರಲ್ ಬಾಂಡ್ಸಲ್ಲಿ 13,000 ಕೋಟಿ ವಸೂಲಿಲ್ಲ. ಇವರು ಪಕ್ಷಕ್ಕೆ ದೇಣಿಗೆ ಹಾಕಿದವರು. ಅದರಲ್ಲಿ 3,000 ಚಿಲ್ಲರೆ ಕೋಟಿ ಇಡಿ, ಐಟಿ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಡ್ತಿದ್ದಾರಲ್ಲ, ಅವರಿಂದ ವಸೂಲಿ ಮಾಡ್ತಾರೆ. ದೇಶವನ್ನ ಸಾಲದ ನಮ್ಮ ದೇಶದ ಸಾಲ 1947ರಿಂದ 2014ರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ 52 ಲಕ್ಷ ಕೋಟಿ ಸಾಲ ಆಗಿದೆ. ಅಭಿವೃದ್ಧಿ ಆಗಿರ್ತಕ್ಕಂಥ ದೇಶವನ್ನ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟ್ ಆಗಿ. ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು, BJPಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಬಿಜೆಪಿ ನಾಯಕರು ಮಾತನಾಡಿದ್ರೆ, ಅಪರಾಧ ಮಾಡೋರು ಬಿಜೆಪಿಯವರು, ಅವರೇ ದೂರು ಕೊಡ್ತಾರೆ, ಅವರೇ ತನಿಖೆ ಮಾಡಿ ತೀರ್ಪು ಅವರೇ ಕೊಡ್ತಾರೆ. ಅದು ಮೊದಲಿನಿಂದಲೂ ಅವ್ರ ಸಂಸ್ಕೃತಿ ಬೆಳೆದುಕೊಂಡು ಬಂದಂತ ಇದೆ. ಜನರ ಮುಂದೆ ಅದು ಬಂದಿದೆ. ಜನನೇ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಅಪರಾಧ ಮಾಡೋರು ಬಿಜೆಪಿ. ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಸಾವರ್ಕರ್ ಬಗ್ಗೆ ದಾಖಲೆ ಕೊಡಿ ಅಂದಿದ್ರಲ್ಲ, ನಾನು ದಾಖಲೆ ಕೊಟ್ಟಿದ್ದೀನಲ್ಲ, ಹಾಗಾದ್ರೆ ಯಾಕೆ ಅವರು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ? ಛಲವಾದಿ ನಾರಾಯಣಸ್ವಾಮಿ ಅವರನ್ನ ನನ್ನನ್ನ ಬೈಯೋಕೆ ಮಾತ್ರ ಬಿಜೆಪಿಯವರು ಇಟ್ಕೊಂಡಿದ್ದಾರೆ. ಅವರಿಗೆ ಸ್ಥಾನಮಾನ ಸಿಕ್ಕಿರೋದು ಕೂಡ RSS ಚಡ್ಡಿಯನ್ನ ತಲೆ ಮೇಲೆ ಹೊತ್ಕೊಂಡ ಮೇಲೇನೆ. ಛಲವಾದಿ ನಾರಾಯಣಸ್ವಾಮಿಗೆ ನಾನು ಸವಾಲ್ ಹಾಕ್ತೀನಿ. ಅವರ ಫೇವರೇಟ್ ರಾಥೋಡ್ ಇದ್ದಾರಲ್ಲ, ಅವರು ರಿಸರ್ವೇಶನ್ ಕಿತ್ತು ಹಾಕಬೇಕು ಅಂದಿದ್ರಲ್ಲ, ಅದರ ಬಗ್ಗೆ ಏನ್ ಉತ್ತರ ಕೊಡ್ತಾರೆ? ಈ ವಿಚಾರಕ್ಕೆ ಚರ್ಚೆಗೆ ಬರ್ತಾರಾ ಅಂತ ಸವಾಲ್ ಹಾಕಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಇನ್ನ ರಾಜೀನಾಮೆ ಯಾಕ್ರಿ ಕೊಟ್ಟಿಲ್ಲ? ಒಂದು ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸಾವರ್ಕರ್ದು, ಕೊಟ್ಟೆ ಎಲ್ಲ ಮಾಡಿದ್ರ? ಸುಮ್ಮನೆ ಇರಿಸಿ. ನಾರಾಯಣ ಸ್ವಾಮಿ ಛಲವಾದಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ನಮಗೆ ಸಿದ್ದರಾಮಯ್ಯಗೆ ಬೈಯೋದಕ್ಕೆ ಮಾತ್ರ ಇಟ್ಕೊಂಡಿರೋದು, ಆಯಿತಾ? ಅವ್ರ ಸ್ಥಾನಮಾನ ಸಿಕ್ಕಿರೋದು ಅವರಿಗೆ RSS ಚಡ್ಡಿ ತಲೆ ಮೇಲೆ ಹೊತ್ತು ಆದಮೇಲೆ. ಅವ್ರು ಎಷ್ಟು ನಮಗೆ ಬೈತಾರೆ ಅಷ್ಟು ತನಕ ಅವ್ರ ಅಸ್ತಿತ್ವ ಇರ್ತದೆ. ಯಾವಾಗ ಅವರು ಬೈಯೋಕ್ಕೆ ನಿಲ್ಲಿಸ್ತಾರೆ ಆವಾಗ ಅವರಿಗೆ ಸ್ಥಾನಮಾನ ಅಸ್ತಿತ್ವ ಇಲ್ಲ. ಈ ನಾರಾಯಣ ಸ್ವಾಮಿ ಛಲವಾದಿಯವರಿಗೆ ನಾನು ಸವಾಲು ಹಾಕ್ತೀನಿ. ಚಿತ್ತಾಪುರ ಬಗ್ಗೆ ಮಾತಾಡ್ತಾರೆ, ಕಲಬುರಗಿ ಬಗ್ಗೆ ಮಾತಾಡ್ತಾರಲ್ಲ, ಇದೇ ಚಿತ್ತಾಪುರ ಅಭ್ಯರ್ಥಿ ಅವ್ರ ಫೇವ್ರೇಟ್ ಇದಾನಲ್ಲ ಒಬ್ಬ ರಾಠೋಡ್ ಅಂತ, ರಿಸರ್ವೇಶನ್ ಬೇಡ, ಕಿತ್ತು ಬಿಸಾಕ್ಬೇಕು. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಪ್ರಿಯಾಂಕ್ ಖರ್ಗೆಗೆ ಬೇರೆ ಏನು ಕೆಲಸ ಇಲ್ಲ. ಕೊಟ್ಟ ಕುದುರೆ ಏರದವನು ಶೂರನೂ ಅಲ್ಲ, ವೀರನೂ ಅಲ್ಲ. ಅವರಿಗೂ ಹೆಸರಿಗೆ ದಲಿತ ನಾಯಕ, ಅವರಲ್ಲಿ ದಲಿತತ್ವ ಉಳಿದಿಲ್ಲ. ಅವರು ಒಬ್ಬ ರಾಜಕಾರಣಿಯೇ ಅಲ್ಲ. ಖರ್ಗೆ ಹೆಸರು ಅನ್ನೋದು ಬಿಟ್ರೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲುವ ಶಕ್ತಿಯೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಸರಿ ಹೇಳಿದೆ. ಪ್ರಿಯಾಂಕ ಖರ್ಗೆಗೆ ಬೇರೆ ಕೆಲಸ ಇಲ್ಲ. ಈ ತನಗೆ ಕೊಟ್ಟ ಕುದುರೆಯನ್ನ ಏರಿದವ ವೀರನೂ ಅಲ್ಲ, ಶೂರನೂ ಅಲ್ಲ ಅಂತ. ಅವರು ಕೇವಲ ಒಂದು ಮಂತ್ರಿ ಅನ್ನೋದು ಒಂದು ಗೌರವ ಬಿಟ್ರೆ ಇನ್ನೇನಿದೆ ಸಮಾಜದಲ್ಲಿ ಅವರಿಗೆ? ಹೋಗ್ಲಿ, ದಲಿತರ ಪರವಾಗಿ ಎಲ್ಲಾದ್ರೂ ಹೋರಾಡಿದಾರ? ದಲಿತತ್ವ ಏನಾದರೂ ಇದೆಯಾ ಅವರಲ್ಲಿ? ಆಮೇಲೆ ನನಗೇನು ಅವ್ರ ಬಗ್ಗೆ ಮಾತಾಡ್ಬೇಕಂತ ಏನಿಲ್ಲ. ಇವ್ರ ತಳಬುಡ ಎಲ್ಲ ನನಗೆ ಗೊತ್ತಿದೆ.
ಕೆಣಕಿದ್ರೆ ಕುಣುಕ್ತೀನಿ ಅಂತ ನಾನು ಬಹಳ ಸಾರಿ ಹೇಳಿದ್ದೀನಿ. ಇವರು ಅವೊಬ್ಬ ರಾಜಕಾರಣಿಯೇ ಅಲ್ಲ. ಅವರು ಅಪ್ಪನ ನೆರಳಲ್ಲಿ ಅಧಿಕಾರ ಅನುಭವಿಸ್ತಿದ್ದಾರೆ ಹೊರತು ಅವ್ರ ಅಪ್ಪನ ಹೆಸರು ಪಕ್ಕದಲ್ಲಿದ್ದರೆ ಇಲ್ಲದೆ ಇದ್ರೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ಗೂ ಯೋಗ್ಯರಲ್ಲ. ಅವರು ಪ್ರಿಯಾಂಕಾ ಖರ್ಗೆಗೆ ಬೇರೆ ಕೆಲಸ ಇಲ್ಲ. ಈ ತನಗೆ ಕೊಟ್ಟ ಕುದುರೆಯನ್ನ ಏರಿದವ. ಛತ್ರಪತಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿ ಎಸೆದ ಪ್ರಕರಣದ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ಶ್ರೀರಾಮುಲು, ನೇರವಾಗಿ ಮಸೀದಿಯಿಂದ ಕಲ್ಲು ಚಪ್ಪಲಿ ತೂರಿ ಬಂದಿದೆ. ತಳ್ಳೋ ಗಾಡಿಗೆ ಬೆಂಕಿ ಹಚ್ಚುವ ಕೆಲಸ ಆಗಿದೆ. ಇನ್ನು ಕಲ್ಲು ತೂರಾಟದ ವೇಳೆ ಎಸ್ಪಿಗೂ ಕೂಡ ಕಲ್ಲೇಟು ಬಿದ್ದಿದೆ. ಮೆರವಣಿಗೆ ವೇಳೆ ಹಿಂದೂ ಕಾರ್ಯಕರ್ತರು ಘೋಷಣೆ ಹಾಕಿಯೇ ಹಾಕ್ತಾರೆ. ಅದರಂತೆ 1 ಇಂಚು ಕೂಡ ಹಿಂದೆ ಸರಿಯೋದಿಲ್ಲ. ಆದರೆ ಗಲಾಟೆ ವೇಳೆ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆದ್ರೆ ಏನಂದ್ರೆ ನಮ್ಮ ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವ ಮಸೀದಿ ಮುಂದೆ ಹೋಗಬಾರದು ಅನ್ನಂತ ಕಾರಣದಿಂದ ಅಲ್ಲಿಂದ ನೇರವಾಗಿ ಕಲ್ಲು ತೂರಾಟವನ್ನು ಮಾಡುವಂತ ಕೆಲಸ ಮಾಡಿದಾರ. ಅಲ್ಲಿ ವಾಹನಕ್ಕೆ ಬೆಂಕಿ ಹಚ್ಚಂತ ಕೆಲಸ ಮಾಡಿದಾರ. ಯಾರೋ 2 ವೀಲರ್ದಲ್ಲಿ ಬಂದು ಜೊತೆಲಿ ಅಲ್ಲಿಂದ ಕಲ್ಲು ಮತ್ತು ಚಪ್ಪಲಿಗಳೆಲ್ಲ ತೂರಾಟ ಮಾಡುವಂತ ಕೆಲಸ ಮಾಡಿದಾರ. ಅದು ನೇರವಾಗಿ ಬಿದ್ದಿರಂತದ್ದು SP ಸಾಹೇಬರಿಗೆ ಬಿದ್ದಿದೆ. SP ಸಾಹೇಬರು ಆ ಕಲ್ಲಿಂದ ಪೆಟ್ಟು ತಿಂದು ರಕ್ತ ಸುರಿತಾ ಇದೆ ತಲೆಯಿಂದ. ಆದ್ರೆ SP ಸಾಹೇಬರು ಒಪ್ಕೊಳಕ್ಕೆ ರೆಡಿ. ನಟಿ ಕಾವ್ಯಗೌಡ ಕುಟುಂಬ ಕಲಹ ಪ್ರಕರಣದ ವಿಚಾರವಾಗಿ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಟಿ ಕಾವ್ಯಗೌಡ, ನಿನ್ನೆ ಒಂದು ವಿಡಿಯೋ ನಾನು ಬಿಟ್ಟಿದ್ದೀನಿ. 14 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀನಿ. ಈಗ ಅದೆಲ್ಲ ಹಾಳಾಗೋದಕ್ಕೆ ಬಿಡೋದಿಲ್ಲ. ಘಟನೆ ನಡೆದ ತೀರ ನನ್ನ ಮಗಳು ರೂಮ್ನಲ್ಲಿ ಮಲಗಿತ್ತು. ಈ ವೇಳೆ ನನ್ನ ಹಾಗೂ ಮಗಳ ಮೇಲೆ ಪ್ರೇಮ, ಆಕೆಯ ಗಂಡ ಇಬ್ಬರು ಹಲ್ಲೆ ನಡೆಸಿದ್ದಾರೆ. ದೊಣ್ಣೆಗಳನ್ನ ಹಿಡ್ಕೊಂಡು ಬರೋದು ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಇದನ್ನೆಲ್ಲ ಪೊಲೀಸರಿಗೂ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಭೈರತಿ ಬಸವರಾಜ್ಗೆ ಜೈಲಾಧಿಕಾರಿಗಳು ವಿಚಾರಣಾಧೀನ ಕೈದಿ ನಂಬರ್ 1864 ನೀಡಿದ್ದಾರೆ. ಫೆಬ್ರವರಿ 26ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ಭೈರತಿ ಬಸವರಾಜ್ಗೆ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲಿನಲ್ಲಿ ಇರಿಸಲಾಗಿದೆ. ಬಿಜೆಪಿ ನಾಯಕನಿಂದಲೇ ಬಿಜೆಪಿ ನಾಯಕನಿಗೆ ಕೊಲೆ ಬೆದರಿಕೆಯ ಆರೋಪ ಕೇಳಿಬಂದಿದೆ. ಶಿವಮೊಗ್ಗ ಜಿಲ್ಲೆ ಬಿಜೆಪಿ ಜಿಲ್ಲಾಧ್ಯಕ್ಷನಿಂದ ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತ ಆರೋಪಿಸಲಾಗಿದೆ. ಫೇಸ್ಬುಕ್ನಲ್ಲಿ ಕೊಲೆ ಬೆದರಿಕೆ ಬಗ್ಗೆ ಬಿಜೆಪಿಯ ಐಟಿ ಸೆಲ್ನಲ್ಲಿ ಕಾರ್ಯನಿರ್ವಹಿಸಿದ ತೀರ್ಥೇಶ್ ಪೋಸ್ಟ್ ಹಾಕಿದ್ದಾರೆ. ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ನಿಂದ ಕೊಲೆ ಬೆದರಿಕೆ ಇದೆ ಅಂತ ಆರೋಪಿಸಿದ್ದಾರೆ. ಸಿದ್ದಾಪುರ ವಸಂತ ನಾಯಕ್ ಕೊಲೆ ಆರೋಪಿ ಕಮಲಾಕರ್ ಭಟ್ ಮೇಲೆ ಇನ್ನೊಂದು ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗ ಮೂಲದ ಬಾಲಕಿ ಒಬ್ಬಳಿಗೆ ಕಿರುಕುಳ ನೀಡಿರೋ ಆರೋಪ ಕಮಲಾಕರ್ ಭಟ್ ಮೇಲಿದೆ. ಸದ್ಯ ಕಮಲಾಕರ್ ಭಟ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸ್ ಸಂಬಂಧವೂ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕಾವಲು ಹೊಸೂರು ಗ್ರಾಮದಲ್ಲಿ ನಿನ್ನೆ ಸುರಿದಂತಹ ಮಳೆಯಿಂದಾಗಿ 10 ರಿಂದ 15 ಎಕರೆಯಲ್ಲಿ ಬೆಳೆದಿದ್ದ ರಾಗಿ, ಹುಲ್ಲು ನೀರು ಪಾಲಾಗಿದೆ. ಇದರಿಂದಾಗಿ ಬರೋಬ್ಬರಿ 8 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದ್ದು, ಬೆಳೆ ಕಳೆದುಕೊಂಡು ರೈತ ಕಂಗಾಲಾಗಿದ್ದಾರೆ. ಕುರಿ ಕಳ್ಳತನಕ್ಕೆ ಹೋಗಿದ್ದ ಖತರ್ನಾಕ್ ಕಳ್ಳರು ಸಿಕ್ಕಿಬಿದ್ದಿರೋ ಘಟನೆ ಯಾದಗಿರಿಯ ಚಂಡ್ರಕ್ಕಿ ಗ್ರಾಮದಲ್ಲಿ ನಡೆದಿದೆ. ಸಿಕ್ಕಿಬಿದ್ದ ಕಳ್ಳರನ್ನ ಗ್ರಾಮಸ್ಥರು ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ತಡರಾತ್ರಿ ಕುರಿ ಕಳವು ಮಾಡಲು ದೊಡ್ಡಿಗೆ ತೆರಳಿದಂತಹ ಕದೀಮರು ಕುರಿಗಾಯಿಗಳ ಕೈಗೆ ಲಾಕ್ ಆಗಿದ್ದಾರೆ. ಸದ್ಯ ಕಳ್ಳರನ್ನ ಹಿಡಿದು ಜನರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮನ್ರೇಗಾ ಬಚಾವೋ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ನಾಳೆ ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ಬಳಿ ಕೆಪಿಸಿಸಿ ವತಿಯಿಂದ ಆಯೋಜನೆ ಮಾಡಲಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಸೇರಿದಂತೆ ಸಚಿವರು, ಶಾಸಕರು ಪಾಲ್ಗೊಳ್ಳಲಿದ್ದಾರೆ. ಉತ್ತರ ಪ್ರದೇಶದ ಮೀರತ್ಗೆ ಇಂದು ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ಸುಮಾರು 12,930 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಮೀರತ್ನ ಹೈಸ್ಪೀಡ್ ಮೆಟ್ರೋವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿರುವಂಥದ್ದು. ಇನ್ನು ನಮೋ ಭಾರತ್ ರೈಲಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ.
ಕಾಂಗ್ರೆಸ್ ನಾಯಕರು ಎಐ ವೇದಿಕೆಯನ್ನ ಕೊಳಕು ರಾಜಕೀಯಕ್ಕೆ ಬಳಸಿದ್ರು. ತಮ್ಮ ಕೊಳಕು ಬೆತ್ತಲೆ ರಾಜಕೀಯವನ್ನ ಪ್ರದರ್ಶಿಸಿದ್ರು. ಈ ಮೂಲಕ ಕಾಂಗ್ರೆಸ್ ಜಾಗತಿಕವಾಗಿ ಬೆತ್ತಲಾಯಿತು ಅಂತ ವಾಗ್ದಾಳಿ ನಡೆಸಿದ್ದಾರೆ. पुरानी पार्टी के नेता लादने के बजाय गाजते हैं, बेशर्मी के साथ देश की बेइज्जती करने वालों का जयकारा कर रहे हैं। और ये मामला कांग्रेस की हरकतों का लगातार चल रहा है। पार्लियामेंट में क्या किया? पार्लियामेंट में खुद परफॉर्म कर नहीं पा रहे तो अपने साथी दलों को भी बोलने का मौका नहीं देते। पार्लियामेंट को 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಲು ಚಿಂತನೆ ನಡೆಸಲಾಗಿದೆ. ಸೋಷಿಯಲ್ ಮೀಡಿಯಾ ಗೀಳು ಕಡಿವಾಣವನ್ನ ಹಾಕೋದಕ್ಕೆ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ಕಾರಿ ವಿವಿ ಕುಲಪತಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಬಗ್ಗೆ ಸಿಎಂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಿಎಂ ಪ್ರಸ್ತಾವನೆಗೆ ವಿವಿ ಕುಲಪತಿಗಳು ಒಪ್ಪಿಗೆ ಸೂಚಿಸಿದ್ದಾರೆ. 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಕಾಲೇಜು ಕ್ಯಾಂಪಸ್ನಲ್ಲಿ ಮೊಬೈಲ್ ಬ್ಯಾನ್ ಮಾಡಲು ಸಲಹೆ ಕೇಳಿಬಂದಿದೆ. ಇನ್ನು ಮೊಬೈಲ್ ಬ್ಯಾನ್ ವಿಚಾರವಾಗಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಮೊಬೈಲ್ ಬ್ಯಾನ್ ಆದರೆ ಎಲ್ಲವೂ ಸರಿಯಾಗತ್ತಾ? ಹೆಣ್ಣು ಮಕ್ಕಳ ವಿಚಾರದಲ್ಲಿ ಪೋಷಕರು ಆತಂಕದಲ್ಲಿರ್ತಾರೆ. ಮೊಬೈಲ್ ಇದ್ರೆ ಪೋಷಕರು ಮಕ್ಕಳ ಮೇಲೆ ನಿಗಾ ಇಡಬಹುದು. ಹೀಗಾಗಿ ಸರ್ಕಾರ ಬೇರೆ ರೀತಿಯಲ್ಲಿ ಕ್ರಮ ತರಬೇಕು. ಸಾಧಕ ಬಾಧಕ ನೋಡಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಈಗ ಹೆಣ್ಣು ಮಕ್ಕಳು ಅವರ ಶಾಲೆಗೆ ಹೋಗ್ತಕ್ಕಂಥ ಬರ್ತಕ್ಕಂಥ ಇದರಲ್ಲಿ ಅವರನ್ನು ಮನೆಯಿಂದ ಫೋನ್ ಮಾಡೋದು ಅಥವಾ ನಿಮ್ಮ ಪರಿಸ್ಥಿತಿ ಏನು, ಎಲ್ಲಿದ್ದೀರಿ, ಹೇಗೆ, ಇಂಥವೆಲ್ಲ ಕೇಳಬೇಕಂತಂದ್ರೆ ಅವು ಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದರೆ ಅದರಲ್ಲಿ ಯೋಚನೆ ಮಾಡಬೇಕು, ಬೇರೆದಕ್ಕೆ ಅದು ಉಪಯೋಗ ಆಗಬಾರ್ದು. ಇದರಲ್ಲಿ ಆಗ್ತಕ್ಕಂಥ ತೊಡಕುಗಳನ್ನು ಕೂಡ ನಿಭಾಯಿಸೋ ಮಾರ್ಗವನ್ನು ಸರ್ಕಾರ ಹುಡುಕಬೇಕೇ ಹೊರತು ಸಂಪೂರ್ಣವಾಗಿ ಅದನ್ನು ಬ್ಯಾನ್ ಮಾಡೋದ್ರಿಂದ ಏನಾಯಿತು? ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕ್ರಿಮ್ಸ್ನ 450 ಹಾಸಿಗೆಯ ಹೈಟೆಕ್ ಆಸ್ಪತ್ರೆ ಕಟ್ಟಡವನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಮಾದರಿಯಲ್ಲಿ ಆಸ್ಪತ್ರೆ ನಿರ್ಮಾಣವಾಗಿದ್ದು, ಕಾರ್ಯಕ್ರಮದಲ್ಲಿ ಸಚಿವ ಶರಣಪ್ರಕಾಶ್, ಮಂಕಾಳ ವೈದ್ಯ ಸೇರಿ ಶಾಸಕರು ಭಾಗಿಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಫೆಬ್ರವರಿ 24ರಿಂದ ರಣಜಿ ಫೈನಲ್ ಪಂದ್ಯ ಹಿನ್ನೆಲೆ ಹುಬ್ಬಳ್ಳಿಗೆ ಉಭಯ ತಂಡದ ಆಟಗಾರರು ಆಗಮಿಸಿದ್ದಾರೆ. ಇವತ್ತು ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡಲಾಯಿತು. ಇದೇ ವೇಳೆ ಸ್ಟೇಡಿಯಂಗೆ ಬಿಸಿಸಿಐ ತಂಡ ಭೇಟಿ ನೀಡಿದ್ದು ಪೂರ್ವ ಸಿದ್ಧತೆಯ ಕುರಿತು ಪರಿಶೀಲಿಸಿದ್ದಾರೆ.